ಹಾಯ್, ದಿಸ್ ಈಸ್ ಮನು ಪೂಜಾರಿ. ಇವತ್ತು ಆ್ಯಕ್ಚುಲಿ ನಾವು ನವರಾತ್ರಿ ಫೈನಲ್ ದಿವಸ ಎಲ್ಲ ದೇವರಿಗೆಲ್ಲ ಕೈ ಮುಕ್ಕೊಂಡು ಸೀದೆ ಎತ್ಕೊಂಡು ನಾವು ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಅಂದೇಳಿ ಹೋಯ್ತು. ಯೂಶ್ವಲಿ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗ್ದಾದ್ರೆ ನೀವು ಗೌರ್ಮೆಂಟ್ ಬೋಟ್ ಹಂಗೆ ಹೋಯ್ಕೆ ಅಂತ ಗೊತ್ತಾ. ಸೊ ಅಲ್ಲಿ ಆ್ಯಕ್ಚುಲಿ DJ ಮತ್ತು ಸಾಂಗ್ಸ್ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ಒಂದು ಗಮ್ಮತ್ತು ಮಾಡ್ಕೊಂಡು ಹೋಯ್ಕೆ. ಬಟ್ ಪ್ಲೀಸ್ ಫ್ರೆಂಡ್ಸ್ ಒಟ್ಟಿಗೆ ಹೋಯ್ನಿ ಎಂತಕ್ಕಂತಂದು ಹೇಳಿದ್ರೆ, ನಾ ಇಲ್ಲಿ ಬೋಟಲ್ಲಿ ಹೋದ್ದು ಅಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಸೆಟ್ ಆಫ್ ಏಜ್ ಗ್ರೂಪ್ಸ್ ಅವ್ರು ಬಂದಿದ್ದೀರಿ. ಯಾರು ಕೂಡ ಡ್ಯಾನ್ಸಿಗೆ ಬಂದಿಲ್ಲ. ಬಟ್ ನನ್ನ ಜೊತೆ ಇಬ್ಬರಿಗೆ ಒಂದು ಐಡಿಯಾ ಇತ್ತು, ಯಾರು ಬರಲಿ ಬರದೇ ಇರಲಿ ನಂಗೆ ಒಂದು 4 ಸ್ಟೆಪ್ ಗೊತ್ತಿತ್ತು. ಅದನ್ನಾದರೂ ನಾನು ಒಬ್ಬನೇರು ಡ್ಯಾನ್ಸ್ ಮಾಡಿದೆ. ನನ್ನ ಕಸಿನ್ಸಿಗೆ ಬನ್ನಿ ಅಂತ ಫೋರ್ಸ್ ಮಾಡಿದೆ, ಅವ್ರು ನಾಚ್ಕೊಂಡ್ರೆ, ಯಾಕಂದರೆ ಯಾರು ಡ್ಯಾನ್ಸ್ ಮಾಡ್ತಿರಲಿಲ್ಲ. ಬಟ್ ಆದರೂ ನಾನು ಒಬ್ಬನೇ ಮಾಡೋಕ್ಕೆ ಶುರು ಮಾಡಿದೆ. ಅದನ್ನು ಕಂಡು ಯಾರಿಗೊಬ್ರಿಗೆ ಬೇಜಾರಾಯಿತು ನಮ್ಮ ಪಾಪ ಕಡೆ. ಅವ್ರು ಬಂದು ನನ್ನ ಜೊತೆ ಒಂದು 2-3 ಸ್ಟೆಪ್ ಹಾಕ್ರೆ. ಆಮೇಲೆ ಮಗು ಕೂಡ ಫೋರ್ಸ್ ಮಾಡ್ತಿದ್ದೀರ ಅವ್ರು. ಬಟ್ ಆ ಮಗು ಇಂಡೈರೆಕ್ಟಾಗಿ ನಾ ಒಬ್ಬನೇ ಈ ಥರ ಡ್ಯಾನ್ಸ್ ಮಾಡೋದಿಲ್ಲ ಮರತಿ ಅಂದಂಗೆ ಇದ್ದಿತ್ತು. ಸರಿ ಆಯ್ತು ಅಂದೇಳಿ ಹೇಳಿ ನಾ ಫೋಟೋ ವೀಡಿಯೋಸ್ ತಗೊಂಡ್ಕಂದೇಳಿ ಹೇಳಿ ನಾನು ಸೀದ್ಕೊಂಡು ಫೋಟೋ ವೀಡಿಯೋಸ್ ತಗೊಂಡು ಸ್ಟಾರ್ಟ್ ಮಾಡಿದೆ. ಎಲ್ಲೇ ಹೋದ್ರೆ ಇದೊಂದು ಇದ್ದೇ ಇರುತ್ತಂದೇಳಿ ಹೇಳಿ ನಂಗೆ ಆಲ್ರೆಡಿ ಮಕ್ಕರ್ ಮಾಡ್ತಿದ್ರು. ಬಟ್ ಆದರೆ ಇರಲಿ ಫೋಟೋ ತೆಗಿ ವೀಡಿಯೋ ತೆಗಿ ಅಂತೇಳಿ ಹೇಳಿ ನಾನು ಹಂಗೆ ಹೇಳ್ತಿದ್ದೆ. ಅದ್ರ ಮೇಲೆ ಸರಿ ಆಯಿತು, ಇವ್ರು ಯಾರು ಡ್ಯಾನ್ಸ್ ಮಾಡೋಂಗೆ ಕಾಣೆ, ನಾನೇ ಅಟ್ಲೀಸ್ಟ್ ಇವ್ರನ್ನೆಲ್ಲ ಒಂದು ಮೋಟಿವೇಟ್ ಮಾಡ್ಕೊಂಡೇಳಿ ಹೇಳಿ ನಾನೇ ಶುರು ಹಚ್ಕೊಂಡೆ. ಕಡೆಗೆ ಇವ್ರನ್ನೆಲ್ಲ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾರೂ ಬರ್ತಿಲ್ಲ, ಅಟ್ಲೀಸ್ಟ್ ನೀವಾರು ಬನ್ನಿ ಮಕ್ಕಳೇ, ಈ ಸ್ಟೆಪ್ ಅವರು ಹಾಕಿ ಅಂತೇಳಿ ಹೇಳಿ ರೌಂಡ್ ಹೊಡ್ಕೊಂಡು ಕುಣಕ್ಕೆ ಶುರು ಮಾಡುತ್ತೆ. ಆ್ಯಕ್ಚುಲಿ ನಾವೊಂದು ಹೇಳೋದೆಂತ ಗೊತ್ತಾ, ಇಪ್ಪದೊಂದು ಜೀವನ. ಸೊ ಎಂಜಾಯ್ ಮಾಡಿ. ನಾವು ಇವತ್ತು ಕಾಣ್ತೈತೆ ನಮ್ಮ ಎದುರುಗಡೆನೇ 1000 ಜನನ ಕಾಣ್ತೈತೆ. ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಯಿದ್ರು, ಇಲ್ಲಾಂದ್ರೆ ಏನಾದ್ರು ಒಂದು ಹುಷಾರು ತಪ್ಪಿ ಎಂಥದಾದ್ರು ಒಂದು ಆತೈತೆ. ಸೊ ಇನ್ನೂ ಹೇಳೋಕೋರೆ ಡೇ ಆ್ಯಂಡ್ ನೈಟ್ ಆಸ್ಪತ್ರೆ ಅಂತೇಳಿ ಹೇಳಿ ಸುತ್ತಾಡ್ತಾ ಇರ್ತಾರೆ. ಸೊ ಹಂಗೆ ಹೇಳೋದಂತ ಹೇಳಿದ್ರೆ ತನಕ ಒಂದು ಖುಷಿಯಾಗಿ ಎಂಜಾಯ್ ಮಾಡಿ. ಕಷ್ಟ ಪ್ರಾಬ್ಲಮ್ ಎಲ್ಲ ನಾರ್ಮಲ್ ಈಗ. ಸೊ ಅದ್ರ ಮಧ್ಯೆ ನಾವು ಎಷ್ಟು ನಮ್ಮನ್ನು ನಾವು ಒಂದು ಫ್ರೀಯಾಗಿ ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ಕೊಂಥದ್ದು ಅಂಬುದು ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಹೇಳಿ ಒಂದು ಮೈಂಡ್ಸೆಟ್ಟನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಜ ಇತ್ತಲ್ಲ, ನಿಮ್ಗೆ ಯಾವ ಕಾಯಿಲೆಯೂ ಗೊತ್ತಿಲ್ಲ. ನಾವು ಹಿಂಗೆ ಎಂಜಾಯ್ ಮಾಡ್ಕೊಂಡೇಳಿ ಹೇಳೋದು ನಂದೊಂದು ಒಪಿನಿಯನ್. ಸೊ ಹಂಗೆ ನಾವು ಎತ್ಕೊಂಡು ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಬಂತು. ಸೊ ಇಲ್ಲಿ ಆ್ಯಕ್ಚುಲಿ ಬೀಚ್ ಕಾಂಬುದೇ ಒಂಥರ ಖುಷಿ. ಬಟ್ ಅವತ್ತು ನೀರು ಫ್ಲೋ ಸ್ವಲ್ಪ ಕಮ್ಮಿ ಇದ್ದಿತ್ತು. ಬಟ್ ಆದರೂ ಕೂಡ ಓಕೆ, ನಾವು ಎಂಜಾಯ್ ಮಾಡ್ತಾ ಆ್ಯಕ್ಚುಲಿ ಬಂದದ್ದಕ್ಕೊಂದು ಕುಣೋದು ಆಡೋದು ಅದೆಲ್ಲ ಕಾಮನ್ ಇದ್ದದ್ದೇ. ಅಡಿಗೆ ಆಮೇಲೆ ನಾವು ಫೋಟೋ ವೀಡಿಯೋಸ್ ಎಲ್ಲ ತೆಗು ಅಂದೇಳಿ ಬಂದೆ. ಇದು ಆ್ಯಕ್ಚುಲಿ ನನ್ನ ಕಸಿನಿಗೆ ಅವ್ನ ಫೋಟೋ ತೆಗಿ ಒಳ್ಳೆ ಮಾಡಿ ಅಂದೇಳಿ ಅಂದೆ. ಬಟ್ ಅವ್ನು ವೀಡಿಯೋ ಜೊತೆ ಫೋಟೋ ತೆಗ್ದ. ಸೊ ವೀಡಿಯೋ ಕೂಡ ಭಾರಿ ಒಳ್ಳೆ ಬಂತು. ಆ ತೆರೆ ಬಪ್ಪುದು ಅದೆಲ್ಲ ಕಾಮುದೇ ಒಂಥರ ಖುಷಿ. ಸೊ ಇದೆಲ್ಲ ಮ್ಯಾನ್ ಮೇಡ್ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಬಟ್ ಗಾಡ್ ಮೇಡ್ ಇತ್ತಲ್ಲ, ಅದನ್ನೆಲ್ಲ ನಾವು ಅನ್ಬಿಲಿವೇಬಲ್. ಸೊ ಇವತ್ತು ಈ ಥರ ಇದ್ದರೆ ನಾಳೆ ಇನ್ನೊಂದು ಥರ ತೋರುತ್ತದು. ಸೊ ಅದನ್ನೆಲ್ಲ ನಾವು ಒಂದೇ ರೀತಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಸೊ ಹೋದಾಗೆಲ್ಲ ನಾವು ಅದ್ರ ಜೊತೆ ಒಂದು ಫೋಟೋ ವೀಡಿಯೋಸ್ ತಗೊಂಡು ಒಂದು ಗಮ್ಮತ್ತು ಮಾಡೋದೇ ಒಂದು ಆ್ಯಕ್ಚುಲಿ ನಾನು ಅಂದ್ಕೊಳ್ಳೋದು ಅದೆಲ್ಲ ಒಂದು ಮೆಮೊರೀಸ್. ಸೊ ಒಂದು ಅಷ್ಟು ವರ್ಷ ಆದ್ರ ಮೇಲೆ ಅದನ್ನೆಲ್ಲ ತಿರುಗಿ ಕಾಂಬತ್ತಿಗೆ ನಮ್ಮನ್ನು ನಾವು ಕಂಡು ಖುಷಿ ಪಡುತ್ತಂದೇಳಿ ನಾನು ಅಂದ್ಕೊಂಡಿದ್ದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಒಳ್ಳೆ ಕಂಟೆಂಟ್ ಜೊತೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.